ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಿದ್ಧತೆ ಬಹಳ ಜೋರಾಗಿ ನಡೀತಾ ಇದೆ. ಈ ಬೆನ್ನಲ್ಲೇ ಪ್ರತಿ ವರ್ಷ ಕೇಳಿ ಬರುವಂತೆ ಮಹಿಷ ದಸರಾದ ಸುದ್ದಿ ಜೋರಾಗಿದೆ. ಹಾಗಾದ್ರೆ ಈ ಬಾರಿ ಯಾವ ರೀತಿಯಾಗಿ ಮಹಿಷ ಮಂಡಲೋತ್ಸವವನ್ನು ಆಚರಿಸಬೇಕು ಅಂತ ತೀರ್ಮಾನವನ್ನ ಮಾಡಿದ್ದಾರೆ ಪ್ರಗತಿಪರರು ಅಥವಾ ವಾಮಪಂಥೀಯರು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮತ್ತೆ ಮೈಸೂರಿನಲ್ಲಿ ಮಹಿಷ ದಸರಾ ಫೈಟ್. ಮಹಿಷ ದಸರಾ ಅಲ್ಲ, ಮಹಿಷ ಮಂಡಲೋತ್ಸವ. ದಸರಾ ಹೊತ್ತಲ್ಲಿ ಮಹಿಷ ಟೆನ್ಷನ್. ಮೈಸೂರಿನಲ್ಲಿ ದಸರಾ ಸಂಭ್ರಮ ಅಧಿಕೃತವಾಗಿ ಆರಂಭ ಆಗೋಕೆ ಇನ್ನೂ 1 ವಾರ ಮಾತ್ರ ಬಾಕಿ ಇದೆ. ಈ ಹೊತ್ತಲ್ಲೇ ಮಹಿಷ ದಸರಾ ವಿಚಾರವೂ ಮುನ್ನೆಲೆಗೆ ಬಂದಿದೆ. ಸೆಪ್ಟೆಂಬರ್ 29ನೇ ತಾರೀಕು ಮಹಿಷ ದಸರಾ ಮಾಡ್ತೇವೆ ಅಂತ ಮಹಿಷ ದಸರಾ ಆಚರಣಾ ಸಮಿತಿ ಹೇಳ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿನ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಮಹಿಷ ದಸರಾ ಮಾಡ್ತೇವೆ. ಅಲ್ಲದೆ ಈ ಬಾರಿಯಿಂದ ಮಹಿಷ ದಸರಾ ಬದಲು ಮಹಿಷ ಮಂಡಲೋತ್ಸವ ಅಂತ ಹೊಸ ಹೆಸರು ಇಟ್ಟಿದ್ದೀವಿ ಅಂತ ಹೇಳಿದೆ. ಮಹಿಷ ದಸರಾ ಮಾಡೇ ಮಾಡ್ತೀವಿ ಅಂತ ಸವಾಲ್. ಮಹಿಷ ದಸರಾ ಆಚರಣೆಗೆ ಕೆರಳಿದ ಪ್ರತಾಪ್ ಸಿಂಹ. ಚಾಮುಂಡಿ ಚಲೋಗೆ ಕರೆ ನೀಡಿದ ಮಾಜಿ ಸಂಸದ. ಮಹಿಷ ದಸರಾ ವಿಚಾರ ಸಹಜವಾಗಿ ಬಿಜೆಪಿ ನಾಯಕರನ್ನ ಸಿಟ್ಟಿಗೇಳುವಂತೆ ಮಾಡಿದೆ. ಮೊದಲಿಂದಾನೂ ಮಹಿಷ ದಸರಾಗೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಬಾರಿಯೂ ಧ್ವನಿ ಜೋರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ದಸರಾ ಮಾಡೋಕೆ ಬಿಡಲ್ಲ. ಒಂದು ವೇಳೆ ಅವರು ಅಲ್ಲೇ ಆಚರಿಸೋಕೆ ಹೊರಟ್ರೆ ನಾವು ಕೂಡ ಚಾಮುಂಡಿ ಚಲೋ ಮಾಡ್ತೀವಿ, ಅವರ ನೋಡೇ ಬಿಡೋಣ ಅಂತ ಸವಾಲ್ ಹಾಕಿದ್ದಾರೆ. 29ನೇ ತಾರೀಕು ನೀವು ಮಹಿಷಾ ದಸರಾನ ಮಾಡ್ತೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ನಿಮಗೆ ಮಹಿಷಾಸುರನ ಸ್ಟ್ಯಾಚ್ಯೂಗೆ ನೀವು ಹಾರ ಹಾಕ್ತೀರಿ, ಅಲ್ಲಿ ನೀವೇನೋ ಕಾರ್ಯಕ್ರಮ ಮಾಡ್ತೀರಿ ಅಂತಂದ್ರೆ ಅದೇ ದಿನ ಮೈಸೂರಿಂದ ನಾವು ಟೌನ್ ಹಾಲ್ ಇಂದಲೇ ಚಾಮುಂಡಿ ಬೆಟ್ಟ ಚಲೋ ಅಂತ ಹೇಳಿ ನಾವು ಕೂಡ ಹಿಂದೂ ಪರ ಸಂಘಟನೆಗಳು ತಾಯಿ ಚಾಮುಂಡೇಶ್ವರಿಯ ಭಕ್ತರನ್ನೆಲ್ಲ ಒಟ್ಟುಗೂಡಿಸಿ ನಾವು ಕೂಡ ಪ್ರೊಸೆಷನ್ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಮಹಿಷಾಸುರನ ಸ್ಟ್ಯಾಚ್ಯೂ ಹತ್ರಕ್ಕೂ ನಾವು ಕೂಡ ಬರ್ತೀವಿ. ನೋಡೋಣ ಯಾರು ಮಾಡ್ತಾರೆ, ನೋಡೇ ಬಿಡೋಣ. ಮಹಿಷ ಭಕ್ತರಿಗೆ ನಿಮಗೆ ಕೈ ಮೇಲಾಗುತ್ತೋ ಅಥವಾ ಚಾಮುಂಡಿ ಭಕ್ತರ ಕೈ ಮೇಲಾಗುತ್ತೋ ನೋಡೇ ಬಿಡೋಣ. ಪೊಲೀಸರು ಈಗ ಎರಡೂ ಕಡೆಯವರ ನಡೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾರಿಗೆ ಅನುಮತಿ ಕೊಟ್ಟರೂ ಸಂಘರ್ಷ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಕಳೆದ ಬಾರಿಯಂತೆ ನಿಷೇಧಾಜ್ಞೆ ಜಾರಿ ಮಾಡುವ ಸಾಧ್ಯತೆ ಹೆಚ್ಚಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.